ವೃಷಭ ರಾಶಿ ಭವಿಷ್ಯ 2026ರ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ. ಹೆಚ್ಚಿನ ವೃತ್ತಿ ಜೀವನದ ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗಬಹುದು. ಇದು ನಿಮ್ಮ ಜೀರ್ಣಕ್ರಿಯೆ, ಕುತ್ತಿಗೆ ಅಥವಾ ಗಂಟಲಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಸ್ಥಿರ ಅಭ್ಯಾಸಗಳು, ಸಣ್ಣ ದೈನಂದಿನ ಆಚರಣೆಗಳು, 10 ನಿಮಿಷಗಳ ಬೆಳಗಿನ ನಡಿಗೆ ಅಥವಾ ಫೋನ್ ಇಲ್ಲದೆ ಭೋಜನ ಈ ವರ್ಷ ಪ್ರಮುಖ ಕೂಲಂಕುಷ ಪರೀಕ್ಷೆಗಳಿಗಿಂತ ನಿಮಗೆ ಹೆಚ್ಚು ಪರಿಣಾಮಕಾರಿ. ಭಾವನಾತ್ಮಕ ನಿಯಂತ್ರಣ ಜೂನ್ ನಂತರ ಗುಣಪಡಿಸುವುದು ಸುಲಭವಾಗುತ್ತದೆ. ಕರ್ಕದಲ್ಲಿ ಗುರುವು ಸಾಂಪ್ರದಾಯಿಕ ಚಿಕಿತ್ಸೆಗಳು ಮತ್ತು ಬುದ್ಧಿವಂತಿಕೆಯ ವಿಶ್ರಾಂತಿಯನ್ನು ಬೆಂಬಲಿಸುತ್ತದೆ. ವೃತ್ತಿ ಮತ್ತು ಹಣಕಾಸು. ವೃತ್ತಿಪರ ಗೋಚರತೆ. ನಿಮ್ಮ 10ನೇ ಮನೆಯಲ್ಲಿ ರಾಹು ನಿಮ್ಮ ಮಹತ್ವಾಕಾಂಕ್ಷೆಗಳ ಮೇಲೆ ರಾಕೆಟ್ ಬೂಸ್ಟರ್ ಅನ್ನು ಇರಿಸುತ್ತಾನೆ. ಇದು ಉದ್ಯೋಗ ಬದಲಾವಣೆಗಳು, ಬಡ್ತಿಗಳು ಅಥವಾ ವಿದೇಶಿ ಅವಕಾಶಗಳಿಗೆ ಕಾರಣವಾಗಬಹುದು. ಸ್ಥಿರ ಸಂಪತ್ತು. ಗುರುವು ಮೇ 21ರವರೆಗೆ ನಿಮ್ಮ 2ನೇ ಮನೆಯಲ್ಲಿ ಆದಾಯ ಇರುತ್ತಾನೆ, ಉಳಿತಾಯ ಮತ್ತು ಆರ್ಥಿಕ ಸ್ಥಿರತೆಯನ್ನು ಬೆಂಬಲಿಸುತ್ತಾನೆ. ಜೂನ್ನಲ್ಲಿ ಅದು ನಿಮ್ಮ 3ನೇ ಮನೆಗೆ ಸ್ಥಳಾಂತರಗೊಂಡ ನಂತರ ಸಂವಹನ ಆಧಾರಿತ ಪಾತ್ರಗಳು, ಬರವಣಿಗೆ ಮತ್ತು ಸ್ಥಳೀಯ ವ್ಯವಹಾರ ಪಾಲುದಾರಿಕೆಗಳು ಗಮನಾರ್ಹ ಉತ್ತೇಜನವನ್ನು ಕಾಣುತ್ತವೆ. ಶಾರ್ಟ್ಕಟ್ಗಳನ್ನು ತಪ್ಪಿಸಿ. ನಿಮ್ಮ 11ನೇ ಮನೆಯಲ್ಲಿ ಶನಿ ಶಿಸ್ತುಬದ್ಧ, ನೈತಿಕ ಪ್ರಯತ್ನಗಳಿಗೆ ಪ್ರತಿಫಲ ನೀಡುತ್ತದೆ. ತ್ವರಿತವಾಗಿ ಶ್ರೀಮಂತರಾಗುವ ಆಯೋಜನೆಗಳು ಅಥವಾ ಊಹಾತ್ಮಕ ಅಪಾಯಗಳನ್ನು ತಪ್ಪಿಸಿ, ಏಕೆಂದರೆ ಎಲ್ಲವೂ ಮಿತಿ ಮೀರಿ ಇದ್ದರೆ ಮಾತ್ರ ಲಾಭಗಳು ಉಳಿಯುತ್ತವೆ. ಪ್ರೀತಿ ಮತ್ತು ಸಂಬಂಧ. ಬದ್ಧತೆಯ ಪರಿಶೀಲನೆ. ಶನಿಯು ನಿಮ್ಮ ಪ್ರೇಮ ಜೀವನದ ಮೇಲೆ ಶಾಂತ ಬೆಳಕು ಬೀರುತ್ತಾನೆ. ನೀವು ಸಾಂದರ್ಭಿಕ ಪ್ರಣಯಗಳಲ್ಲಿ ಆಸಕ್ತಿ ಹೊಂದಿರುವುದಿಲ್ಲ ಮತ್ತು ದೀರ್ಘಾವಧಿಯ, ಪ್ರಾಯೋಗಿಕ ಹೊಂದಾಣಿಕೆಗೆ ಆದ್ಯತೆ ನೀಡುತ್ತೀರಿ. ಸತ್ಯ ಮತ್ತು ಅನ್ಯೋನ್ಯತೆ. ಶುಕ್ರನು ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಹಿಮ್ಮೆಟ್ಟುತ್ತಾನೆ. ವೃಶ್ಚಿಕ ತುಲಾ. ಆಳವಾದ ನಂಬಿಕೆ ಸಮಸ್ಯೆಗಳು ಅಥವಾ ಜನರನ್ನು ಮೆಚ್ಚಿಸುವ ಅಭ್ಯಾಸಗಳನ್ನು ತೆರವುಗೊಳಿಸುವುದು ಅಗತ್ಯ. ಒಂಟಿಗಳು. ಸ್ಥಿರತೆ ಮತ್ತು ಸೌಕರ್ಯವು ನಿಮ್ಮ ಹೊಸ ಹಸಿರು ಧ್ವಜಗಳು. ನಿಮ್ಮ ನೆಚ್ಚಿನ ಕಾಫಿ ಅಂಗಡಿ ಅಥವಾ ಸಸ್ಯ ಅಂಗಡಿಯಂತಹ ನಿಮ್ಮ ಸ್ಥಾಪಿತ ಸ್ಥಳೀಯ ತಾಣಗಳ ಮೂಲಕ ನೀವು ಅರ್ಥಪೂರ್ಣ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಹೆಚ್ಚು. ಗಮನಿಸಬೇಕಾದ ಪ್ರಮುಖ ದಿನಾಂಕಗಳು. ಫೆಬ್ರವರಿ 13 ಶನಿಯು ಮೇಷರಾಶಿಗೆ ಪ್ರವೇಶಿಸುತ್ತಾನೆ. ಮಾನಸಿಕ ಆರೋಗ್ಯ ಮತ್ತು ಹಿಂದಿನ ಚಕ್ರಗಳ ಮುಕ್ತಾಯದ ಮೇಲೆ ಕೇಂದ್ರೀಕರಿಸುತ್ತಾನೆ. ಮಾರ್ಚ್ 3 ಸಂಪೂರ್ಣ ಚಂದ್ರಗ್ರಹಣ, ಕೆಲಸ ಜೀವನ ಸಮತೋಲನ ಮತ್ತು ವೈಯಕ್ತಿಕ ದಿನಚರಿಗೆ ಒಂದು ಮಹತ್ವದ ತಿರುವು. ಏಪ್ರಿಲ್ 25 ಯುರೇನಸ್ ವೃಷಭ ರಾಶಿಯಿಂದ ನಿರ್ಗಮಿಸುತ್ತದೆ. ನಿಮ್ಮ 7 ವರ್ಷಗಳ ರೋಲರ್ ಕೋಸ್ಟರ್ನ ಅಧಿಕೃತ ಅಂತ್ಯ. ಮೇ 16 ವೃಷಭ ರಾಶಿಯಲ್ಲಿ ಅಮಾವಾಸ್ಯೆ, ಸಂಬಳ ಹೆಚ್ಚಳ ಕೇಳಲು ಅಥವಾ ವೈಯಕ್ತಿಕ ಅಭಿವ್ಯಕ್ತಿ ಗುರಿಯನ್ನು ಹೊಂದಿಸಲು ಸೂಕ್ತ ಸಮಯ. ಜೂನ್ 2 ಗುರುವು ಕರ್ಕ ರಾಶಿಗೆ ಪ್ರವೇಶಿಸುತ್ತಾನೆ. ಅಕ್ಟೋಬರ್ವರೆಗೆ ಸಂವಹನ ಮತ್ತು ನೆಟ್ವರ್ಕಿಂಗ್ ಮೂಲಕ ಅದೃಷ್ಟವನ್ನು ತರುತ್ತಾನೆ. ಅಕ್ಟೋಬರ್ 26 ವೃಷಭ ರಾಶಿಯಲ್ಲಿ ಹುಣ್ಣಿಮೆ, ವೈಯಕ್ತಿಕ ಮೈಲಿಗಲ್ಲು ಅಥವಾ ಸಾಧನೆಯನ್ನು ಆಚರಿಸಲು ಒಂದು ದಿನ.